ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಹೊಲದಾಗ ಸುಗ್ಗಿ ನಡೀತಂದ್ರೆ ಮನೆಯವ್ರಿಗೂ ಡಬಲ್ ಕೆಲಸ ಬೀಳ್ತಾವ್ರಿ. ಗಂಡಸ್ರ ಕೆಲಸ ಆದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಕೆಲಸ ಏನಪ್ಪ ಅಂತಂದ್ರೆ ಜೋಳದ ಹಿಟ್ಟ, ಗೋಧಿ ಹಿಟ್ಟ, ಜೋಳದ ನುಚ್ಚು, ಆಮೇಲೆ ಸಕ್ರೆ ಇವನ್ನೆಲ್ಲ ಅಡ್ವಾನ್ಸನ್ನ ತಂದಿಟ್ಕೊಂಡ್ಬಿಡ್ತೇವಂತ್ರಿ. 50 ಕಿಲೋ ಗಂಟ್ಲೆ ಸಕ್ಕರೆನ ತಂದಿಟ್ಕೋತಾನೆ. ಯಾಕಂದ್ರೆ ಸುಗ್ಗಿ ನಡೀತಂದ್ರೆ 15ರಿಂದ 20 ದಿನ ನಮ್ಮ ಗೌಡ್ರು ನಮ್ಮ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ಫುಲ್ ಬ್ಯುಸಿ ಆಗಿಬಿಡ್ತಾರೋ. ನಡಕ್ಕೆ ಖಾಲಿ ಆತಂದ್ರೆ ಯಾರನ್ನು ಓಡಿಸೋದ್ರಿ. ಮೊದಲೇ ಹೊಲ್ದಾಗ ಮನೆ ಇರೋದ್ರಿಂದ ಅಡ್ವಾನ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾನಂತ. ಕಾಳ ಬ್ಯಾಳಿ ಅಂತಿ ಮನ್ಯಾಗ ಇರ್ತಾವೆ, ಮನ್ಯಾಗ ಬೇಯಿಸ್ತಾನಂತ. ಕುರ್ದೆಲ್ಲ ಒಂದು ಸೈಡ್ ಆದ್ರೆ ತಿನ್ನಕ್ಕೆ ಬೇಕಲ್ರಿ. ಹೀಗಾಗಿ ಸೇವ್ ಚೂಡ ಸುಂಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ರೊಟ್ಟಿ ಮಾಡೋದು ಒಂಚೂರು ಎಳೆ ಆತ್ಪ ಅಂತಂದ್ರೆ ಅಟ್ಟು ಸೇವ ಚೂಡ ತಿಂದು ಒಂದೆರಡು ಬಾಳೆ ಅಂತ ತಿಂದು ಹೋದ್ರೆ ಅವರು ಗಟ್ಟಿಯಾಗಿಬಿಡ್ತಾರೋ. ಹಿಂಗಾರಿ ಮುಂಗಾರಿ ಅಂತಂದು 2 ಸುಗ್ಗಿ ಮಾಡ್ತೇವ್ರಿ. 2 ಸುಗ್ಗಿಗಳು 15ರಿಂದ 20 ದಿನ ಹಿಡಿತಾವೆ. ಎಲ್ಲ ಕಾಳು ಮನೆಗೆ ತಂದು ಒಕ್ಕೊಂದು ಮತ್ತು ವಾಪಸ್ ಭೂಮಿ ಎಲ್ಲ ಹೊಳಿಸ್ಕೋಬೇಕಂದ್ರೆ 15ರಿಂದ 20 ದಿನ ಹೊಕ್ಕತ್ರಿ. ಹೀಗಾಗಿ ಅಲ್ಲಿವರೆಗೂ ಮನೆಯಾಗೆಲ್ಲ ನಾವು ಸ್ಟಾಕ್ ಮಾಡಿ ಹೆಣ್ಮಕ್ಳ ರೆಡಿಯಾಗಿ ನಿಂತಿರ್ತೇವೆ. ಕುರಿದೆಲ್ಲ ಒಂದು ಸೈಡ್ ಆದ್ರೆ ಇವಕ್ಕೆ ಮೇನ್ ಬೇಕಾಗಿರೋದು ಎಣ್ಣೆ ರೀ. ಎಣ್ಣೆ ಹೆಂಗೆ ಆಡಿಸ್ತೀವಿ, ಏನು ಆಡಿಸ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾನಂತ. ನಡೀರಿ. ಇಲ್ಲಿ ನೋಡ್ರಿ, ಶೇಂಗಾ ಎಣ್ಣೆ ಗಾನ ಆಡ್ಸಕ್ಕೆ ಕೊಟ್ಟಿದ್ದೀನಿ. ಅದಕ್ಕೆ ನಿಮಗೂ ತೋರಿಸಿ ನಾನು ಇಟ್ಕೊಂಡ್ರಾತಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ತೋರಿಸೋದ ಸೂರ್ಯಪಾನ ಬೀಜ ರೀ, ಅಂದ್ರೆ ಸನ್ಫ್ಲವರ್ ಆಯಿಲ್. ಇದನ್ನು ಇನ್ನೊಮ್ಮೆ ಯಾವಾಗಾರ ಗಾನಕ್ಕೆ ಹೋದಾಗ ಇದನ್ನು ತೋರಿಸ್ತಾನಂತೆ. ಇವಾಗ ನಾನು ಶೇಂಗಾ ಎಣ್ಣೆ ಗಾನಕ್ಕೆ ಆಡ್ಸಾಕತ್ತೇನೆ. ಅದಕ್ಕೆ ಶೇಂಗಾ ಎಣ್ಣೆದ ವಿಡಿಯೋ ಮಾಡಾಕತ್ತಾನಂತ. ನೋಡ್ರಿ, ಇಲ್ಲಿ ಎಲ್ಲ ರಾಡಿ ಭಾಳ ಆಗಿದ್ದು. ಯಾಕಂದ್ರೆ ಶೇಂಗಾ ಅನ್ನೋದು ಮಳೆಗಾಲದಾಗ ಬರೋದ್ರಿಂದ ರಾಡೇನ ಹಿಡ್ಕೊಂಬಂದಿರ್ತಾವೆ. ಮನೆಗೆ ಬಳಸೋಕ್ಕಾದ್ರೆ ಒಂಚೂರು ಒಡ್ಕೊಂಡು ಕಾಳು ತಗೊಂಬಿಡ್ತೇವಂತ. ಇದನ್ನು ಗಾನಕ್ಕೆ ಕೊಡೋದ್ರಿಂದ ಸ್ವಚ್ಛಗೆ ತೊಳ್ಯಾತೇನೆ ರೀ. ಯಾಕಪ್ಪ ಅಂತಂದ್ರೆ ಇದ್ರದ್ದು ಆಯಿಲ್ ಮನೆಗೆ ಬಳಸಕ್ಕೆ ಬರ್ತೈತಿ. ಆಮೇಲೆ ಇತರ ಹಿಂಡಿ ದನಗಳಿಗೆ ಹಾಕ್ತೇವ್ರಿ. ಹೀಗಾಗಿ ರಾಡ್ ಇತ್ತಂದ್ರೆ ಪಾಪ ದನಗಳ ಬಾಯಾಗೂ ಎಲ್ಲ ರಾಡೇ ಹೋಕ್ಕತಿ. ಅದಕ್ಕೆ ಸ್ವಚ್ಛಗೆ ಎಲ್ಲ ತೊಳೆದ ಪ್ಯೂವರ್ ಶೇಂಗಾಕಾಯಿ ಅಷ್ಟು ಗಾನಕ್ಕೆ ಕೊಟ್ಬಿಡ್ತೇವ್ರಿ. ನೋಡಿರಿ ಎಷ್ಟು ಚಂದ ಎಲ್ಲ ರಾಡೆಲ್ಲ ಹೋಗಿ ಜಳ ನಮಗೆ ಕಾಯಿ ಸಿಕ್ಕಿದಾವು. ಬೆಳಿಗ್ಗೆ ಜಲ್ದಿ ತೊಳೆದು ಆರು ಹಾಕಿವಪ್ಪ ಅಂತಂದ್ರೆ ಸಾಯಂಕಾಲ ಮಟ್ಟ ಒಣಗಿ ಬಿಡ್ತಾವ್ರಿ. ಇವನ್ನೆಲ್ಲ ಬಿಸಿಲಿನ ಟೈಮ್ದಾಗ ಮಾಡಿಟ್ಕೊಂಡ್ರಂತಿ ಭಾಳ ಒಳ್ಳೆಯದು. ಇನ್ನೊಂದು ವಿಷಯ, ನಿಮ್ಮ ಬಿಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇಲ್ಲಿ ನೋಡ್ರಿ, ಎಲ್ಲ ಕಾಯಿ ತುಂಬ್ಕೊಂಡು ಗಿರ್ನಿಗೆ ಹೊಂಟು ಬಂದೇವಿ. ಇವನ್ನ ಗಾನಕ್ಕೆ ಕೊಡಾಕತ್ತಿದ್ದೀನಿ. ಒಂದು ಸೈಡ ಹಿಂಡಿ ಬೀಳ್ತೈತಿ, ಇನ್ನೊಂದು ಸೈಡ ಗಾಂಧೆಣ್ಣೆ ಬೀಳ್ತೈತಿ ರೀ. ಇಲ್ಲಿ ನೋಡ್ರಿ, ಕೆಳಗಡೆ ತೋರ್ಸಾಕತ್ತಾನಂತ. ಇತರದ ಹಿಂಡಿ ಒಳಗೆ ಭಾಳ ಅಂದ್ರೆ ಭಾಳ ವಿಟಮಿನ್ಸ್ ಇರ್ತೈತೆ ರೀ. ಹಾಲು ಉತ್ಪಾದನಾ ಶಕ್ತಿ ಇದ್ರೊಳಗೆ ಹೆಚ್ಚಿರ್ತದೆ ರೀ. ಹೀಗಾಗಿ ನಾವು ಹೊರಗೆ ಮಾರೋದಿಲ್ಲ. ಮನೆಗೆ ಬಳಸುವಷ್ಟು ಕಾಯಿ ಬಳಸ್ಕೊಂಡು ಉಳ್ದಷ್ಟು ಗಾನಕ್ಕೆ ಕೊಟ್ಬಿಡ್ತೇವಂತ. ಶೇಂಗಾ ಎಣ್ಣೆ, ಸೂರ್ಯಪಾನ ಎಣ್ಣೆ, ಕುಶುಬಿ ಎಣ್ಣೆ ಅಂತ ಅಡುಗೆಗೆ ಬಳಸುವಂಥ 3-4 ಥರ ಎಣ್ಣೆಗಳಾಗ ನಾವು ಸೂರ್ಯಪಾನ ಮತ್ತು ಶೇಂಗಾ ಎಣ್ಣೆನ ಯಾವಾಗಲೂ ಬಳಸ್ತೇವ್ರಿ. ಅವನ್ನ ಹೊಲದಾಗ ಹಾಕೋದ್ರಿಂದ ಅವನ್ನ ನಾವು ಬಳಸ್ತೇವೆ. ಅದೇ ಎಣ್ಣೆನೇ ಯೂಸ್ ಮಾಡ್ತೇವಂತ. ಇಷ್ಟೊಂದು ರಿಸ್ಕ್ ಯಾಕ್ರಿ, ದುಡ್ಡು ಕೊಟ್ಟು ತೊಗೋಬೇಕ್ರಿ ಇಲ್ರಿ ಅಂತಿರ್ಬೋದು ನೀವು. ಯಾಕಪ್ಪ ಅಂತಂದ್ರೆ ಇದು ಶೇಂಗಾ ಹಿಂಡಿದೆ ಹೇಳಿದ್ನಲ್ಲ, ಇತರದ ದನಗಳ ಸಂಬಂಧನ ಮೇನ್ ತೊಗೋತೇವಂತ. ಇಲ್ಲಿ ನೋಡ್ರಿ, ಅದರ ಜೊತೆಗೆ ಖಾರನೂ ಆಗಿತ್ತು. ಖಾರನೂ ನಾನು ಕುಡ್ಸಕ್ಕೆ ಕೊಟ್ಟಿದ್ದೇನಂತ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಹಿಂಡಿ ಎಲ್ಲ ಕೆಳಗೆ ಆರು ಹಾಕಿದೇವ್ರಿ. ಯಾಕಂದ್ರೆ ಬಿಸಿದೇ ಇರ್ತೈತಿ. ಒಂಚೂರು ಕೆಳಗೆಲ್ಲ ತಣ್ಣಗಾಗುವಂಗೆ ಆರು ಹಾಕಿ ನಂತರ ಅದಕ್ಕೆ ಮತ್ತೇನಾರ ನಾವು ಒಂದು 4-5 ಥರ ಕಾಳು ಕುಡಿಸಿ ಚೀಲ ತುಂಬಿಡ್ತೇವಂತ. ನಾ ಯಾಕೆ ತೊಳೆದಪ್ಪ ಅಂತಂದ್ರೆ ಇಲ್ಲೇ ಗೊತ್ತಾಕತ್ ನೋಡ್ರಿ ನಿಮಗೆ. ನೋಡಿರಿ, ಇದೆಲ್ಲ ರಾಡ್ ಹಿಡಿತಂದ್ರೆ ಪಾಪ ದನಗಳು ಹೆಂಗೆ ತಿಂತಾವ್ರಿ. ಅದಕ್ಕೆ ಎಲ್ಲ ಪ್ಯೂವರಾಗಿ ತೊಳೆದಿದ್ದೀವಿ ಅಂತಂದ್ರೆ ನಮಗೆ ಪ್ಯೂವರ್ ಹಿಂಡಿ ಸಿಕ್ಕಿಬಿಡ್ತೈತೆ ರೀ. ಇದು ನೀವು ಶೇಂಗಾ ಇಲ್ಲಪ್ಪ ಅಂತಂದ್ರೂ ನೀವು ದನಕ್ಕೆ ಹಾಕ್ತೇವಂದ್ರೆ ಇದು ರೆಡಿಮೇಡು ಸಿಗ್ತೈತಿ, ಹೋಗಿ ಕೇಳಬೇಕಿಷ್ಟ ರೀ. ನೋಡಿರಿ, ಬೆನ್ನಿನೂ ಪ್ಯೂವರ್ ಬೆನ್ನು ಬರ್ತೈತಿ, ಪ್ಯೂವರ್ ಹಾಲು ಸಿಗ್ತೈತಿ. ನಂತರ ಇದಕ್ಕೆ ಬೇಕಂದ್ರೆ ಹತ್ತಿ ಕಾಳು ಹಾಕ್ತಾರೋ. ನಾವು ಈ ಬಾರಿ ಹಾಕಿಲ್ಲ, ಯಾಕಂದರೆ ಹಿಂಡಿನ ಚಲೋ ಇತ್ತು, ಹಿಂಗಾಗಿ ಹಾಕಿಲ್ಲ. ಇಲ್ಲಿ ನೋಡ್ರಿ, ನಾಳೆ ದನಗಳಿಗೆ ಹಾಕ್ತೇವಪ್ಪ. ಬೆಳಿಗ್ಗೆ ಎದ್ದಂದ್ರೆ ರಾತ್ರಿ ಎಲ್ಲನೂ ಕಲಿಸಿ ನೀರಾಗ ತೋಸಿಟ್ಟು ಮಲ್ಕೊಂಡ್ಬಿಡೋದು. ಬೆಳಿಗ್ಗೆ ಎದ್ದು ಪೆಟ್ಟಿಗೆನ ಇದಟ್ಟು ಹಿಂಡಿ ಅವಕ್ಕೆ ಹಾಕಿವಂದ್ರೆ ಅವು ಗಟ್ಟಿರ್ತಾವ್ರಿ. ಅವಕ್ಕರದು ಶಕ್ತಿ ಹೆಚ್ಚು ಬರ್ತೈತಿ. ಇದೆಲ್ಲ ಒಂದು ಸೈಡ್ ಇಟ್ಟು ಇನ್ನು ಎಣ್ಣೆ ಏನಾಗೈತಿ ನೋಡ್ರಿ ಇಷ್ಟು ಎಣ್ಣೆ ಸಿಕ್ಕೈತೆ ನಮಗೆ. ಇಷ್ಟು ಗಟ್ಟಿಯಾಗೆ ಬರ್ತೈತೆ ರೀ ಶೇಂಗಾದ ಎಣ್ಣೆ. ಸನ್ಫ್ಲವರ್ ಆಯಿಲ್ ಭಾಳ ತಿಳು ಅಂದ್ರೆ ತಿಳು ಬರ್ತೈತಿ. ನೋಡಿರಿ,
ಒಂದೆರಡು ದಿನ ಡಬ್ಬಿ ಒಳಗೆ ಹಾಕಿ ಬಾಯಿ ಮುಚ್ಚಿ ಇಟ್ಬಿಟ್ಟಿದ್ನಿ. ಯಾಕಂದ್ರೆ ಒಂದು ಚೂರು ಕಸರಿತ್ತು. ಎಲ್ಲ ತಿಳಿಯಾಗಿ ಮ್ಯಾಲೆ ಇಷ್ಟು ಪ್ಯೂವರ್ ಶೇಂಗಾ ಎಣ್ಣೆ ಸಿಕ್ತ್ರಿ ನಮಗೆ. ನೋಡಿರಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಮತ್ತು ಯಾರು ರೈತ ಮಿತ್ರರಿದ್ರೆ ನನ್ನ ವಿಡಿಯೋನ ಅವ್ರಿಗೆ ಶೇರ್ ಮಾಡಿರಿ. ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಂಚೂರಾದರೂ ಹೆಲ್ಪ್ ಆಗ್ಬೋದು. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಹಾಕನಂತ್ರಿ. ಅಲ್ಲಿವರೆಗೂ ಬಾಯ್.